ನವಣೆ ಉಂಡೆಗೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ ನವಣೆ ಹಿಟ್ಟು, 3/4 ಕಪ್ ಬೆಲ್ಲ. ಸಿಹಿ ಜಾಸ್ತಿ ಬೇಕು ಅನ್ನೋರು 1 ಕಪ್ಪೇ ತಗೋಬಹುದು. ಅರ್ಧ ಕಪ್ಪು ತುಪ್ಪ, 10 ಗೋಡಂಬಿ, 5 ಬಾದಾಮ್ ಬೀಜ, 2 ಏಲಕ್ಕಿ ಪುಡಿ ಮಾಡಿರೋದು. ಮೊದಲಿಗೆ ನವಣೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ನ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ, ಹೆಚ್ಚು ಮಾಡಬೇಡಿ ಉರಿ, ಯಾಕೆಂದರೆ ಹಿಟ್ಟು ಸೀದೋಗುತ್ತೆ. ಎಷ್ಟೊತ್ತು ಹುರಿಬೇಕು? ಸುಮಾರು ಒಂದು 5 ನಿಮಿಷ ಹುರಿಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರಿಬೇಕು. ಕೈ ಆಡಿಸ್ತಾನೆ ಇರಬೇಕಾ? ಆಡಿಸ್ತಾನೆ ಇರಬೇಕು. ಹೌದು. ಬಿಟ್ಟರೆ ಸೀದೋಗುತ್ತಾ? ಬಿಟ್ಟರೆ ಸೀದೋಗುತ್ತೆ ಅಂತೆಲ್ಲ ಮಿಕ್ಸ್ ಮಾಡದೇ ಇದ್ದರೆ ಒಂದು ಕಡೆ ಹಸಿ ಹಸಿ ಇರುತ್ತೆ, ಒಂದು ಕಡೆ ಹುರಿದಿರುತ್ತೆ, ಹಾಗಾಗಬಾರ್ದು ಅಂತ. ಎಷ್ಟೊತ್ತು ಹುರಿಬೇಕು ಅಂದರೆ? ಸುಮಾರು 5 ನಿಮಿಷ ಆಗುತ್ತೆ. ಇವಾಗ ಹಿಟ್ಟು ಹುರಿದಿದ್ದೆಲ್ಲ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಬೇಸನ್ಗೆ ತೊಗೊಂಡ್ಬಿಡೋಣ. ಇಲ್ಲಿ ಬೇಸನ್ನಲ್ಲಿ ಹಿಟ್ಟು ಹಾಕಿದ್ದೀನಿ, ಅದು ತಣ್ಣಗಾಗೋವರೆಗೂ ಕಾಯಬೇಕು. ಅಷ್ಟರಲ್ಲಿ ನಾವು ಬಾದಾಮಿ ಬೀಜ, ಗೋಡಂಬಿನ ಹುರ್ಕೊಂಡು ಬಿಡೋಣ. ಈ ಬಾದಾಮಿ ಬೀಜ, ಗೋಡಂಬಿನ ಹುರಿದ್ಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕೋದು ಬೇಡವಾ? ತುಪ್ಪ ಏನು ಬೇಡ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ರೆ ಜಾರ್ಗೆ ಮೆತ್ಕೊಂಡ್ಬಿಡುತ್ತೆ ಎಲ್ಲ ಪೌಡ್ರು. ಇದು ಬಣ್ಣ ಬರುತ್ತಾ? ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ಬಣ್ಣನೂ ಬರುತ್ತೆ. ಎರಡು ಒಟ್ಟಿಗೆನಾ? ಫಸ್ಟು ಬಾದಾಮ್ ಬೀಜ ಹಾಕಿ ಸ್ವಲ್ಪ 2 ನಿಮಿಷ ಆದಮೇಲೆ ಗೋಡಂಬಿ ಹಾಕಿದ್ರೆ 2 ಒಟ್ಟಿಗೆ ಆಗುತ್ತೆ. ಇದು ಜಾರ್ಗೆ ಹಾಕೋಕೆ ಮುಂಚೆ ತಣ್ಣಗಾಗಬೇಕಾ? ಹೌದು. ಈಗ ಈ ನವಣೆ ಹಿಟ್ಟಿಗೆ ಪುಡಿ ಮಾಡಿರೋ ಗೋಡಂಬಿ, ಬಾದಾಮಿ ಹಾಕೋಣ. ಇದು ಗೋಡೆಗೆ ಅಂಟ್ಕೋಬಾರ್ದು ಅಂದರೆ ಏನು ಮಾಡಿದ್ರಿ ನೀವು? ಸ್ವಲ್ಪ ಹಿಟ್ಟು, ಹುರಿದಿರೋ ಹಿಟ್ಟು ಇತ್ತಲ್ಲ, ಅದನ್ನೇ ಇದ್ರ ಜೊತೆ ಹಾಕಿದ್ದಕ್ಕೆ ಗೋಡೆಗೆ ಮೆತ್ಕೊಂಡೆ, ಹಾಗೆ ಬಂತು. ಈಗ ಬೆಲ್ಲ ಹಾಕ್ತಿದ್ದೀರಲ್ಲ, ಅದು ಹೇಗೆ? ಪುಡಿ ಮಾಡಿರೋ ಬೆಲ್ಲ ಸಿಗುತ್ತಲ್ಲ ಅದಾ, ಇಲ್ಲ ನೀವೇ ಮನೇಲಿ ತುರಿದಿರೋದಾ? ತುರಿದಿರೋ ಬೆಲ್ಲ. ಕುಟ್ಟಿದ್ರೆ ಸ್ವಲ್ಪ ಉಂಡೆ ಉಂಡೆ ಹಾಗೆ ಇರುತ್ತೆ, ತುರಿದ್ರೆ ಒಂದು ಉಂಡೆ ಇರೋದಿಲ್ಲ. ಆವಾಗ ಉಂಡೆ ನವಣೆ ಉಂಡೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಸರಿಯಾಗಿ ಉಂಡೆ ಕಟ್ಟೋಕ್ಕಾಗಲ್ಲ. ಈಗ ಇದಕ್ಕೆ ತುರಿದಿರೋ ಬೆಲ್ಲನ ಹಾಕ್ಕೊಳ್ಳೋಣ. ಪ್ರತಿ ಸತಿ ಹಾಕಿದ್ಮೇಲೂ ಕಲಿಸ್ಬೇಕಾ? ಏನೇ ಹಾಕಿದ್ರೂ ಅದೆಲ್ಲ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು, ಇಲ್ಲಾಂದರೆ ಒಂದೇ ಕಡೆ ನಿಂತ್ಕೊಳ್ಳುತ್ತೆ. ಅದು ಒಂಥರ ಪುಡಿ ಮಾಡ್ದಂಗೆ ಮಾಡಿ ಕಲಿಸ್ಬೇಕು. ಏಲಕ್ಕಿ ಪುಡಿನೂ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಗಟ್ಟಿಯಾಗಿಲ್ಲ? ತುಪ್ಪ ಕರಗಿಸಿರೋದು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿರೋ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ಇರೋದ್ರಲ್ಲಿ ಅರ್ಧ ಹಾಕೋತಿದ್ದೀರಾ? ಇನ್ನೂ ಹಾಕ್ಕೋಬೇಕು, ಅರ್ಧ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಅರ್ಧ ಹಾಕಿದ್ದೀನಿ. ತುಪ್ಪ ಕಡಿಮೆ ಆದರೆ ಏನಾಗುತ್ತೆ? ಉಂಡೆ ಬರಲ್ಲ. ಜಾಸ್ತಿ ಆದರೆ ಹೊರಗಡೆ ಜಿಡ್ಡಾಗಿ ಕಾಣಿಸುತ್ತೆ, ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಯಾವ ಹದ ಬರಬೇಕು ತುಪ್ಪ ಹಾಕಿದ್ಮೇಲೆ? ಹೀಗೆ ಉಂಡೆ ಕಟ್ಟಿದ್ರೆ ಉಂಡೆ ನಿಲ್ಲಬೇಕು ಅಷ್ಟೇ. ಇದು ಹೊಡಿತಾ ಇದೆ, ಇನ್ನು ಸ್ವಲ್ಪ ತುಪ್ಪ ಇಡಿಸುತ್ತೆ.
ಎಷ್ಟು ಹಾಕ್ಕೊಂಡಿದ್ದೀರಾ? ಪೂರ್ತಿ ಹಾಕ್ಕೊಂಡಂಗೆ ಲೆಕ್ಕ, 1 ಸ್ಪೂನ್ ಉಳಿದಿದೆ ಅಷ್ಟೆ. ಈ ಥರ ಮಾಡಬೇಕು. ಈಗ ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಳ್ಳೋದು ಅಷ್ಟೇನಾ? ಅಷ್ಟೆ. ಈಗ ಎಲ್ಲ ಉಂಡೆ ಕಟ್ಟಿದ್ದಾಗಿದೆ. ಸುಮಾರು 14 ಆಗಿದೆ. 1 ಲೋಟ ಹಿಟ್ಟಿಗೆ ಇಷ್ಟಾಗಿದೆ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ಸಿರಿಧಾನ್ಯದ ಅಡುಗೆಗಳನ್ನು ತೋರಿಸ್ಕೊಡ್ತೀನಿ.